ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಾಲಿನಿ ಅಡುಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಮಾಡೋಕ್ಕೆ ಹೊರಟಿರೋದು ಇದಕ್ಕೆ ಬೇಳೆ ಸಾರು. ಬನ್ನಿ ಏನೇನು ಬೇಕು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದೇ ಒಂದು ದೊಡ್ಡ ಈರುಳ್ಳಿ, 2 ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ 1 ಇಂಚಷ್ಟು ಶುಂಠಿ, ಕೊತ್ತಂಬರಿ, ಧನಿಯಾ ಪುಡಿ 1-2 ಟೇಬಲ್ ಸ್ಪೂನು, ಒಂದು 8ರಿಂದ 10 ಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಜೀರಿಗೆ, ಚಕ್ಕೆ, ಲವಂಗ ಹಾಗೂ ಇದಕ್ಕಿಟ್ಕೊಂಡಿರೋದು ಕಾಳುಗಳು ಇಟ್ಕೊಂಡಿದ್ದೀನಿ. ಮೊದಲಿಗೆ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಅಲ್ಲಿವರೆಗೂ ಹುಡ್ಕೊಂಡ್ರೆ ಸಾಕು. ಈರುಳ್ಳಿ ಜೊತೆಲೇ ನಾವು ಬಿಡಿಸಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಅದು ಹಾಕ್ಕೊಳ್ಳೋಣ. ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಇಟ್ಕೊಂಡಿದ್ವಲ್ಲ ಅದು 3 ಸೇರಿಕೊಂಡು ಕಲ್ಲರ್ ಚೇಂಜ್ ಆಗೋವರೆಗೂ ನಾವು ಅದನ್ನು ಹುರಿಯೋಣ. ಈರುಳ್ಳಿ ಕಲ್ಲರ್ ಚೇಂಜ್ ಆಗಬೇಕು. ಇದು ಬರೀ ಎಣ್ಣೆಯಲ್ಲೇ ಮೆಣಸಿನ್ಕಾಯಿ ಹಾಕೋದ್ರಿಂದ ಅದು ಕಪ್ಪಾಗಿಬಿಡುತ್ತೆ. ಈ ಥರ ಹುರಿಯೋದ್ರಿಂದ ಏನು ಕಪ್ಪಾಗಲ್ಲ, ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈರುಳ್ಳಿ ಜೊತೆಯಲ್ಲೇ ಹುರ್ಕೊತೀನಿ ಯಾವಾಗಲೂ. ಮಸಾಲೆ ಸಾರುಗಳಿಗೆಲ್ಲ ನಾನು ಯೂಶ್ವಲಿ ಹೀಗೆ ಮಾಡೋದು. ನೀವೊಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗುತ್ತೆ. ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಸ್ವಲ್ಪ ಮಟ್ಟಿಗೆ ಅದು ಹಸಿ ವಾಸನೆ ಹೋಗಬೇಕು. ನೋಡಿ ಚೇಂಜ್ ಆಗ್ತಾಯಿದಲ್ಲ, ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ. ಇದು ಈರುಳ್ಳಿ ಜೊತೆ ಹಾಕೋದ್ರಿಂದ ಮೆಣಸಿನ್ಕಾಯಿನೂ ಸೀದೋಗಲ್ಲ, ಅದೊಂದು ಬೆನಿಫಿಟ್ಟು ಆಗಿದೆ. ಇವಾಗ ಮಿಕ್ಸಿ ಜಾರ್ಗೆ ನಾನು ಅದೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಫುಲ್ ಹಾಕ್ಕೊಳ್ಳೋಣ. ಅರ್ಧ ಹೋಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಿಕ್ಕದು ಹೋಳಲ್ಲಿ. ಆಮೇಲೆ ಶುಂಠಿ 1 ಇಂಚಷ್ಟು ಶುಂಠಿ ತೊಗೊಂಡಿರೋದು, 2 ಟೊಮೆಟೊನೂ ಹಾಕ್ಕೊತಾ ಇದ್ದೀನಿ. ನಾವು ಹುರಿದಿಟ್ಕೊಂಡ್ವಲ್ಲ ಅದೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಆಮೇಲೆ ಇದು ರುಬ್ಕೊಂಬರೋಣ, ಆಯಿತಾ? ನೋಡಿ ರುಬ್ಕೊಂಬಂದಿದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಇದು ಒಗ್ಗರಣೆಗೆ. ಎಣ್ಣೆ ಕಾದ ನಂತರ ಅದಕ್ಕೆ ಒಂಚೂರು ಸಾಸಿವೆ ಹಾಕೋಣ. ಇದು ಎಲ್ಲರೂ ಕಾಳು ಹಾಕ್ಬಿಡ್ತಾರೆ ಒಗ್ಗರಣೆಗೆ, ನಾನು ಹಾಕ್ತಾಯಿಲ್ಲ. ಯಾಕಂದರೆ ಅದು ಕಾಳು ಬೆಂದೋಗುತ್ತೆ, ಅದು ರೆಡಿ ತಂದಿರೋದು, ಮನೇಲಿ ಇದಕ್ಕಿರೋದಲ್ಲ. ಹಾಗಾಗಿ ಬೇಗ ಬೇಯುತ್ತೆ ಅಂತ ನಾನು ಈ ಪ್ರೊಸೆಸ್ ಫಾಲೋ ಮಾಡ್ತೀನಿ ಯಾವಾಗಲೂ. ಸಾಸಿವೆ ಸಿಡಿದ ನಂತರ ಕರಿಬೇವು ಹಾಕೋಣ. ಕರಿಬೇವು ಆಗಿದ ತಕ್ಷಣ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ನಾವು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದು ಮಸಾಲೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಆ ಧನಿಯಾ ಪುಡಿ ವಾಸನೆ ಎಲ್ಲ ಸ್ವಲ್ಪ ಹೋಗಬೇಕು, ಅಲ್ಲಿವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಆಮೇಲೆ ಆ ಮಿಕ್ಸಿ ಜಾರ್ಗೆ ಏನಿದೆ ನೀರು, ಅದನ್ನು ಸೇರಿಸ್ಕೊಳ್ಳೋಣ ನಾವು. ಸ್ವಲ್ಪ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬಿಡೋಣ ಫಸ್ಟು. ನೀರು ಹಾಕ್ಕೊಳ್ಳೋಕೆ ಮುಂಚೆ ನಾನು ಹೇಳ್ತಾ ಇರೋದು. ನೋಡಿ ಎಣ್ಣೆ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಕುದೀತಾ ಇರಲಿ. ನಾವದು ನೀರು ಮಿಕ್ಸಿ ಜಾರಲ್ಲಿತ್ತಲ್ವ, ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿವಾಗ. ಒಂದು 2 ನಿಮಿಷ ಬೇಯಲಿ. ಇದು ಚೆನ್ನಾಗಿ ಬೆಂದ ಮೇಲೆ ನೋಡಿ ಇವಾಗ ಆಗಿದೆ. ಸ್ವಲ್ಪ ಕಲಸೋಣ, ತಳ ಹಿಡಿದ್ಬಿಡುತ್ತೆ, ಹುಷಾರಾಗಿ ಕಲಿಸ್ಬೇಕು. ನಾನು ಹೇಳಿದ್ನಲ್ವ ನೀರು, ಅದು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ. ಓಕೆನಾ? ನಮ್ಗೆ ಎಷ್ಟು ಬೇಕು ಕುದಿಯೋಕ್ಕೆ, ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ನಾವು ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ನೋಡಿ ಗೊತ್ತಾಗ್ತಿದೆಯಾ ನಿಮಗೆ? ಇಷ್ಟಿದ್ರೆ ಸಾಕು. ಮುಚ್ಚಿಬಿಟ್ಟು ನಾವು ಬೇಯಕ್ಕೆ ಬಿಡೋಣ. ಇದು ಚೆನ್ನಾಗಿ ಕುದಿಬೇಕು, ಅಂದರೆ ಆ ಮಸಾಲೆ ವಾಸನೆ ಹೋಗಬೇಕು ಅಲ್ಲಿವರೆಗೂ. ನೋಡಿ ತೋರಿಸ್ತೀನಿ. ಸುಮಾರು ಒಂದು 1/4 ಅವರ್ ಕುದ್ದಿದೆ. ನೋಡಿ ಎಷ್ಟು ಮಸಾಲೆ ವಾಸನೆ ಒಂದು ಸ್ವಲ್ಪನೂ ಇಲ್ಲ. ಈ ಟೈಮ್ನಲ್ಲಿ ನಾವು ಕಾಳು ಹಾಕ್ಕೊಳ್ಳೋಣ. ಯಾಕಂದರೆ ಕಾಳು ಬೇಗ ಬೆಂದ್ಬಿಡುತ್ತೆ, ಅವ್ರು ಫ್ರೀಝರಲ್ಲಿ ಇಟ್ಟಿರ್ತಾರೆ ರೆಡಿ ತಂದಿರೋದು. ಆದ್ದರಿಂದ ಕಾಳು ಹಾಕ್ಕೊಂಡ್ಮೇಲೆ ಒಂದು 10 ನಿಮಿಷ ಬೆಂದರೆ ಸಾಕು.
ನಾವು ಬೇಯಿಸ್ಕೊಂಬರೋಣ. ಮುಚ್ಚಳ ಮುಚ್ತಾ ಇದ್ದೀನಿ. ನೋಡಿ 10 ನಿಮಿಷ ಆಗಿದೆ. ಈಗ ನೋಡಿ ಆಗಿದೆ. ಇದು ಅನ್ನಕ್ಕೆ ಬಡಿಸ್ಕೊತೀನಿ ರೀ. ನೋಡಿ ಚೆನ್ನಾಗಿದೆ. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.